ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ. ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವನೇನು ಅವ್ರ ಹೆಸರು ತಗೊಂಡು ರೇಗಿಸ್ತಾನೋ ಅದು ಅವ್ರ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗಿಟ್ಟು ಮಾತಾಡೋದಾಗಲ್ಲ. ಇರೋ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರು ಮಾಡ್ಕೊತೀರಿ. ಇರೋದು ನಿರ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ಬೋದೇನ. ಸೂಪರ್ ಸಂಡೇ ವಿತ್ ಸುದೀಪ. ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ. ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವನೇನು ಅವ್ರ ಹೆಸರು ತಗೊಂಡು ರೇಗಿಸ್ತಾನೋ ಅದು ಅವ್ರ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗಿಟ್ಟು ಮಾತಾಡೋದಾಗಲ್ಲ. ಇರೋ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರು ಮಾಡ್ಕೊತೀರಿ. ಇರೋದು ನಿರ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ಬೋದೇನ. ಸೂಪರ್ ಸಂಡೇ ವಿತ್ ಸುದೀಪ. ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ. ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವನೇನು ಅವ್ರ ಹೆಸರು ತಗೊಂಡು ರೇಗಿಸ್ತಾನೋ ಅದು ಅವ್ರ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗಿಟ್ಟು ಮಾತಾಡೋದಾಗಲ್ಲ. ಇರೋ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರು ಮಾಡ್ಕೊತೀರಿ. ಇರೋದು ನಿರ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ಬೋದೇನ. ಸೂಪರ್ ಸಂಡೇ ವಿತ್ ಸುದೀಪ.